సామాను కనపడే దాంట్లో ఏం ఉండదమ్మా. దేత్రం ఉండ ఎలాంటి బట్టలు ఎందుకు వేసుకుని కాస్త మంచి వేసుకోవచ్చుగా. ಹೀರೋಯಿನ್ಗಳಂದ್ರೆ ಸ್ಯಾರಿ ಕಟ್ಕೊಂಡಿರ್ಬೇಕು, ಬಿಕ್ನಿ ಹಾಕ್ದವರೆಲ್ಲ ಹೀರೋಯಿನ್ಗಳೆಲ್ಲ ಮುಂಡೆಗಳು ಅಂತ ಒಬ್ಬ ಸೀನಿಯರ್ ಆಕ್ಟರ್ ಮಾತಾಡ್ತಾರೆ. ಅದಕ್ಕೆ ಟಾಂಗ್ ಆಗಿ నాకు తాళి కట్టిన నా మొగుడు కాక మిగతా వాళ్ళందరూ నా అన్నలు నా తమ్ముళ్ళే. A few moments later. Did any big director hit on you? Oh yes. Pedda director. Yeah. Did any big hero hit on you? Yes. How do you say? I mean, no, it's ఇష్టం ఉంటే ఓకే, లేదంటే లేదు. ಅನಸೂಯ ಅವರು ನನ್ನ ಬಾಡಿ ನನ್ನ ಇಷ್ಟ, ಅದ್ರ ಬಗ್ಗೆ ನೀನ್ ಮಾತಾಡೋಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಒಬ್ಬ ಸೀನಿಯರ್ ಹೀರೋಯಿನ್ ಶಿವಾಜಿ ಅವ್ರ ಮೇಲೆ ಹಿಂಗಿಂಗ್ ಅಂತಾರೆ. ಇದೆಲ್ಲ ಏನು ವಿಷಯ ಅಂತ ತಿಳ್ಕೊಂಡ ಬನ್ನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ತರ ವಿಡಿಯೋಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅಂಡ್ ಟಾಪಿಕ್ ಒಳಗಡೆ ಹೋಗೋಣ. ಒನ್ ಥಿಂಗ್, ಶಿವಾಜಿ ಅವರು ಒಂದು ಸ್ಟೇಜ್ ಅಲ್ಲಿ ಒಂದು ಮೂವಿನ ಪ್ರಮೋಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಡನ್ ಆಗಿ ಟಂಗ್ ಸ್ಲಿಪ್ ಆಗ್ತಾರೆ. ಲೈಕ್ ಹೀರೋಯಿನ್ ಅಂದ್ರೆ ಸ್ಯಾರಿ ಕಟ್ಕೊಂಡು ಪದ್ಧತಿಯಾಗಿರ್ಬೇಕು, ಈ ತರ ಬಿಕ್ನಿಗಳೆಲ್ಲ ಹಾಕೊಂಡ್ರೆ ಹೀರೋಯಿನ್ಗಳೆಲ್ಲ ಈ ತರ ಮುಂಡೆಗಳು ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಅದೊಂದು ತಪ್ಪು, ಅದು ಯಾರು ಏನ್ ಹೇಳಿದ್ರು ಕೂಡ ಅದು ತಪ್ಪು. ಅಂಡ್ ನೆಕ್ಸ್ಟ್ ಥಿಂಗ್, ಹೀರೋಯಿನ್ಸ್ ಎಲ್ಲ ಪದ್ಧತಿಯಾಗಿ ಸ್ಯಾರಿ ಉಟ್ಕೋಬೇಕು ಅಂತ ಹೇಳ್ತಾರೆ. ಈ ವರ್ಡ್ ನ ಈಗ ತುಂಬಾ ಜನ ಕಾಂಟ್ರವರ್ಸಿ ಮಾಡ್ತಿರೋದು, ಅವರು ಮುಂಡೆಗಳು ಅಂದಿದ್ದ ವರ್ಡ್ ನ ಯಾರೂ ತಗೊಂತಿಲ್ಲ, ಅದನ್ನೊಂದು ಪಾಯಿಂಟ್ ತರ ತಗೊಂಡು ಅದನ್ನ ಯಾರು ಮಾತಾಡ್ತಿರ್ಲಿಲ್ಲ. ಜಸ್ಟ್ ಸ್ಯಾರಿ ಉಟ್ಕೊಂಡು ಪದ್ಧತಿಯಾಗಿರಿ ಅಂತ ಹೇಳಿದನ್ನ ಅದನ್ನ ಮಾತ್ರ ಪಿಕ್ ಮಾಡಿಕೊಂಡು ಅದನ್ನೊಂದು ಬಿಗ್ ಇಶ್ಯೂ ಮಾಡ್ಬಿಟ್ಟು ಆಲ್ಮೋಸ್ಟ್ ನಿನ್ನೆಯಿಂದ ಎಲ್ಲಾ ಕಡೆ ಟ್ರೆಂಡ್ ಮಾಡ್ತಿದ್ದಾರೆ. ಇದರಲ್ಲಿ 3 ಪರ್ಸನ್ಸ್ ನ ಮಾತಾಡಬೇಕು. ಆಸ್ ನೀವು ತಮ್ನೇಲ್ ನೋಡಿರೋ ಪ್ರಕಾರ, ಒಂದು ಅನಸೂಯ, ಶೀಸ್ ಅ ಆಂಕರ್ ಅಂಡ್ ಸ್ವಲ್ಪ ಆಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಥಿಂಗ್ ಚಿನ್ಮಯಿ, ಇವರು ಫೇಮಸ್ ಸಿಂಗರ್, ತಮಿಳಲ್ಲೂ ತೆಲುಗಲ್ಲೂ, ಅಂಡ್ ತೆಲುಗಿನ ಒಬ್ಬ ಡೈರೆಕ್ಟರ್ ನ ಮದುವೆ ಮಾಡ್ಕೊಂಡಿದ್ದಾರೆ. ಅಂಡ್ ಥರ್ಡ್ ಒನ್, ಇವರು ನೆನ್ನೆ ತನಕ ಈ ಶೋಲ್ ಇರಲಿಲ್ಲ, ಆಲ್ಮೋಸ್ಟ್ ಮೇಡಮ್ ಬೆಳಗ್ಗೆ ಬಂದು ಜಾಯ್ನ್ ಆಗಿದ್ದಾರೆ, ಪಾಯಲ್ ರಾಜ್ಪೂತ್. ಇವ್ರಿಗೆಲ್ಲ ಇಶ್ಯೂ ಏನು ಅಂತ ಹೇಳಿದ್ರೆ, ಮೈ ಬಾಡಿ ಮೈ ವಿಶ್. ಓಕೆ, ನಾನು ಎಕ್ಸ್ಪೋಸ್ ಆದ್ರೂ ಮಾಡ್ತೀನಿ, ಏನಾದ್ರೂ ಮಾಡ್ತೀನಿ ಅಂತ. ಓಕೆ, ಕಂಪ್ಲೀಟ್ಲಿ ಅಕ್ಸೆಪ್ಟಬಲ್, ಬಿಕಾಸ್ ನಿನ್ ಬಾಡಿ ನಿನ್ನ ಇಷ್ಟ, ನೀನ್ ಏನ್ ಬೇಕಾದ್ರೂ ಮಾಡು. ಅಂಡ್ ಒನ್ ಥಿಂಗ್, ನೀನು ಶಿವಾಜಿ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಒಂದು ನೀನ್ ತಿಳ್ಕೊ, ಶಿವಾಜಿ ಅನಸೂಯ ನೀನ್ ಎಕ್ಸ್ಪೋಸ್ ಮಾಡ್ಬೇಡ, ಇಲ್ಲ ಚಿನ್ಮಯಿ ನೀನ್ ಎಕ್ಸ್ಪೋಸ್ ಮಾಡ್ಬೇಡ, ಇಲ್ಲ ಪಾಯಲ್ ನೀನ್ ಎಕ್ಸ್ಪೋಸ್ ಮಾಡ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದೇನು, ಹುಡುಗಿ ಅಂತ ಮೇಲೆ ಸ್ಯಾರಿ ಕಟ್ಕೊಂಡು ಪದ್ಧತಿಯಾಗಿರ್ಬೇಕು ಅಂತ ಅವ್ರು ಹೇಳಿದಾರೆ. ಅದು ನಿನ್ಗೆ ಅನ್ವಯಿಸಲ್ಲ ಅಂತ ಬಿಟ್ಬಿಡು, ಮತ್ತೆ ನೀನ್ ಏನಕ್ಕೆ ಅದನ್ನ ತಗೊಂಡು ದೊಡ್ಡ ಇಶ್ಯೂ ಹತ್ರ ಮಾಡ್ತಿದ್ಯಾ. ಅಂಡ್ ಮೋರ್ ಓವರ್, ಅನಸೂಯ ಬಗ್ಗೆ ಮಾತಾಡ್ಬೇಕು. ಈ ತಾಯಿ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಕೊಡ್ತಾರೆ. నాకు తాళి కట్టిన నా మొగుడు కాక మిగతా వాళ్ళందరూ నా అన్నలు నా తమ్ముళ్ళే. Did any big director hit on you? Oh yes. Pedda director. Yeah. Did any big hero hit on you? Yes. How do you say? I mean, no, it's ఇష్టం ఉంటే ఓకే, లేదంటే లేదు. ನೋಡಿದ್ರ ತಾಯಿ ಎಷ್ಟು ಮಹಾನ್ ಅಂತ. ಒಂದೇ ಒಂದು ಸೆಕೆಂಡ್ ಅಲ್ಲಿ ಫ್ಲಿಪ್, ಕಂಪ್ಲೀಟ್ಲಿ ಫ್ಲಿಪ್. ಎಲ್ಲಾ ನನ್ನ ತಮ್ಮ ಅಂತ ಹೇಳ್ತಾಳೆ, ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅದು ಸೇಮ್ ಇಂಟರ್ವ್ಯೂ ಕ್ಲಿಪ್ಸ್, ಅದು ನಾನು ಕಟ್ ಮಾಡಿ ಹಾಕಿದೀನಿ, ಸೇಮ್ ಇಂಟರ್ವ್ಯೂ ಕ್ಲಿಪ್ಸ್. ಈ ತರ ಒಂದು ಸ್ಟ್ಯಾಂಡ್ ತಗೊಳಕ್ಕೆ ಏನಕ್ಕೆ ಮಾಡ್ತಿದ್ರ ಅಂತ ಹೇಳಿದ್ರೆ, ಜಸ್ಟ್ ಒನ್ ಥಿಂಗ್, ನೇಮ್ ಅಂಡ್ ಫೇಮ್ಗೋಸ್ಕರ ಮಾಡ್ತಿರೋ ಸ್ಟ್ರಾಟಜೀಸ್ ಇವೆಲ್ಲ. ಅಂಡ್ ನೆಕ್ಸ್ಟ್ ಥಿಂಗ್, ಪಾಯಲ್ ರಾಜ್ಪೂತ್. His harsh words about women and comments on how they should dress were really concerning. ಪಾಯಲ್ ಮೇಡಮ್, ನೀವು ತುಂಬಾ ಒಳ್ಳೆ ಆಕ್ಟರ್, ಲೈಕ್ ಪ್ರತಿಯೊಬ್ಬರಿಗೂ ಗೊತ್ತು. ಅಂಡ್ ಮೋರ್ ಓವರ್, ನೀವು ಹೇಳ್ತಿರೋ ಪ್ರಕಾರ ಎಕ್ಸ್ಪೋಸಿಂಗ್ ಮಾಡ್ತಾನೆ ಫಿಲ್ಮ್ಸ್ ಅಲ್ಲಿ ಚಾನ್ಸ್ ಸಿಗುತ್ತೆ ಅನ್ನೋದು ತಪ್ಪು ಮೇಡಮ್. ಕೆಲವೊಂದು 2-3 ನೇಮ್ಸ್ ಹೇಳ್ತೀನಿ, ಅವ್ರೆಲ್ಲಾದ್ರೂ ಒಂದು ಪಾಯಿಂಟ್ ಅಲ್ಲಿ ಏನಾದ್ರು ಎಕ್ಸ್ಪೋಸಿಂಗ್ ಮಾಡಿದ್ರೆ ತಗೊಂಬಂದು ನಮ್ಗೆ ತೋರಿಸಿ ಮೇಡಮ್. ಒಂದು ಸೌಂದರ್ಯ, ಈಗೆಲ್ಲ ನ್ಯಾಷನಲ್ ಕ್ರಶ್ ಅದು ಇದು ಅಂತ ಹೇಳ್ತಿದ್ದಾರೆ ಮೇಡಮ್. 2000s ಅಲ್ಲೇ ಎಂಟೈರ್ ಇಂಡಿಯಾನ ಶೇಕ್ ಮಾಡಿರೋ ಏಕೈಕ ಹೀರೋಯಿನ್ ಅಂತ ಹೇಳಿದ್ರೆ ಸೌಂದರ್ಯ. ಎಲ್ಲಾದ್ರೂ ಒಂದು ಕಡೆ ಎಕ್ಸ್ಪೋಸಿಂಗ್ ಮಾಡಿದಾರಾ, ಒಂದು ಕಡೆ ಬಿಗಿನಿ ಹಾಕಿದಾರಾ? ಇಲ್ಲ ಮೇಡಮ್. ಅಂಡ್ ನೆಕ್ಸ್ಟ್ ಥಿಂಗ್, ಸಾಯಿ ಪಲ್ಲವಿ. 2000s ಬಿಟ್ಬಿಡಿ, ಓಕೆ ಅದೆಲ್ಲ ಹಳೆ ಕಾಲ ಅನ್ಕೋಣ. ಈಗ ಈ ಅಲ್ಲಿ ಕೂಡ ಒಂದು ಬಿಕಿನಿ ಹಾಕಿಲ್ಲ, ನಿಮ್ ತರ ಸೀನ್ಸ್ ಅಲ್ಲಿ ಆಕ್ಟ್ ಮಾಡಿಲ್ಲ, ಸ್ಟಿಲ್ ಶಿ ಇಸ್ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳ್ತಾರೆ ಮೇಡಮ್. ಅವ್ರಿಗೆ ಚಾನ್ಸಸ್ ಸಿಗ್ತಿಲ್ವಾ? ಓಕೆ, ನಿಮ್ ಪ್ರಕಾರ ನಿಮ್ ಬಾಡಿ ನಿಮ್ ಚಾಯ್ಸ್, ನೀವು ಎಲ್ಲ ಇಷ್ಟಪಟ್ಟಿದ್ದೆಲ್ಲ ಹಾಕೊಂತಿದ್ದೀರಾ, ನಿಮ್ ಚಾನ್ಸಸ್ ಸಿಗ್ತಿದ್ಯಾ? ನೀವು ಗ್ರೇಟ್ ಆಕ್ಟರ್, ಚಾನ್ಸಸ್ ಸಿಗ್ತಿದ್ಯಾ? ಕ್ಯಾರೆಕ್ಟರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮೋರ್ ಓವರ್, ನಾನು ನಿಮ್ ಕ್ಯಾರೆಕ್ಟರ್ ಬಗ್ಗೆ ಅಸಾಸಿನೇಷನ್ ಮಾಡ್ತಿಲ್ಲ. ಜಸ್ಟ್ ಒನ್ ಥಿಂಗ್, ಶಿವಾಜಿ ಅವರು ಹೇಳಿರೋದು ಒಂದೇ ಒಂದು ಮಾತಿಗೆ ನಾನು ಜಸ್ಟ್ ಕೇಳ್ತಿದ್ದೀನಿ, ಅವ್ರು ನಿಮ್ಗೆ ಹೇಳಿದಾರ, ನಿಮ್ ಪಾಯಿಂಟ್ಗೆ ಹೇಳಿದಾರ? ನಿಮ್ ಬಾಡಿ ನಿಮ್ ಇಷ್ಟ, ನೀವು ತೋರಿಸ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಬಟ್ ಅವ್ರು ಹೇಳಿದ್ದು ಹುಡುಗಿರಿಗೆ. ಅಂಡ್ ಮೋರ್ ಓವರ್, ಫ್ರಾಂಕ್ ಆಗಿ ಮಾತಾಡೋಣ. ಸಿ ಮೇಡಮ್, ಫಾರ್ ಎಕ್ಸಾಂಪಲ್, ನಾನು ಓಡಾಡ್ತಿರ್ತೀನಿ ಆಚೆ, ಒಬ್ಬ ಹುಡುಗಿ ನೀಟಾಗಿ ಸ್ಯಾರಿ ಕಟ್ಕೊಂಡು ಬೊಟ್ಟಿಟ್ಕೊಂಡು ಹೋಗ್ತಿದ್ರೆ, ಟ್ರಸ್ಟ್ ಮೀ, ಒಂದೇ ಒಂದು ಕೆಟ್ಟ ಆಲೋಚನೆ ಕೂಡ ನನ್ನ ಮೈಂಡಲ್ಲಿ ಬರಲ್ಲ. ನನ್ನಂತಲ್ಲ, ಆಲ್ಮೋಸ್ಟ್ ಯಾವ ಹುಡುಗನ ಮೈಂಡಲ್ಲೂ ಬರಲ್ಲ, ಏ ಹುಡುಗಿ ಚೆನ್ನಾಗಿದ್ದಾಳಪ್ಪ. ಜಸ್ಟ್ ಕೇಳಿಸ್ಕೊಳ್ಳಿ, ಹುಡುಗಿ ಚೆನ್ನಾಗಿದ್ದಾಳೆ, ಪದ್ಧತಿಯಾಗಿದ್ದಾಳೆ, ಇಷ್ಟು ಬಿಟ್ರೆ ಇನ್ನು ಯಾವ ಹುಡುಗ ಏನು ಮಾತಾಡಲ್ಲ. ಅದೇ ಹುಡುಗಿ
ಒಬ್ಬ ಬಿಕಿನಿ ಹಾಕೊಂಡು ರೋಡಲ್ಲಿ ಓಡಾಡ್ತಿದ್ರೆ ನಾನಲ್ಲ ಯಾವುದೇ ಹುಡುಗ ಇರ್ಲಿ ಲೈಕ್ 60-65 ಇರೋ ಮುದುಕದಿಂದ ಹಿಡಿದು ಈಗ 6-7 ಇಯರ್ಸ್ ಎಲ್ಲ ಹುಡುಗರೆಲ್ಲ ಲೈಕ್ ನಿಮ್ಗೆ ಗೊತ್ತಿರುತ್ತೆ 6 ಇಯರ್ಸ್ ಹುಡುಗದಿಂದ ಹಿಡಿದು 60 ಇಯರ್ಸ್ ಮುದುಕ ತನಕ ನೋಡ್ತಾರೆ. ಅಲ್ಲಿ ಎಲ್ಲೆಲ್ಲಿ ನೋಡ್ತಾರೆ ಅಂತ ನಿಮ್ಗೂ ಗೊತ್ತು. ಫ್ಯಾಕ್ಟ್ ಇದು. ಇದ್ರ ಬಗ್ಗೆ ಮಾತಾಡ್ಕೋಬೇಕು. ಶಿವಾಜಿ ಹೇಳಿದ್ರು ಇದ್ರ ಬಗ್ಗೆ. ಇದನ್ನ ಬಿಟ್ಬಿಟ್ಟು ಇಲ್ಲ ಶಿವಾಜಿ ಒಂದು ತಪ್ಪು ಮಾತು ಹೇಳಿದ್ರು ಅದನ್ನ ಪೋಟ್ರೆ ಮಾಡಿದಿರಾ, ಸ್ಯಾರಿ ಕಟ್ಕೊಂಡಿದ್ದು ನಿಮ್ಗೆ ಇಷ್ಟು ರೋಷ ಪೋಷ ಬಂದ್ಬಿಟ್ರೆ ಯಾರೇನು ಮಾಡೋಕ್ಕಾಗಲ್ಲ. ಹೋಪ್ ನನ್ನ ಸ್ಟ್ಯಾಂಡು ಶಿವಾಜಿ ಜೊತೆ ಅಂತ ಹೇಳಿದ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಟೇಕ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ, ತಪ್ಪದೇ ರಿಪ್ಲೈ ಮಾಡ್ತೀನಿ. ಅಂಡ್ ಈ ತರ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.